ನನ್ ಗಂಡು ಮಗು ಆದ್ರೆ ಯಾವ ರೀತಿ ಆ ಮಗುನ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಐ ಥಿಂಕ್ ಮದುವೆ ಆಗಿದ್ದು 2 ವರ್ಷದಲ್ಲೇ ಕಲ್ತ್ಕೊಂಡೆ. ಬಿಕಾಸ್ ಈ ಮಗು ನಮ್ಮ ಮನೆಯಲ್ಲಿ ಬ್ಯಾಲೆನ್ಸ್ ಮಾಡೋದಿತ್ತಲ್ಲ, ಅಪ್ಪ 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 ಅಪ್ಪ. ಆ ಮಗುಗೆ ಯಾವತ್ತಾದ್ರೂ ಬೈದಿದ್ದೀರಾ ನೀವು? ಓ, ಸೊ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಮೊನ್ನೆ ರಾಯನ್ ಏನ್ ಮಾಡ್ದ, ಸ್ಕೂಲಿಗೆ ರೆಡಿ ಆಗ್ತಿದ್ದ, ತುಂಬಾ ಚಳಿ ಇತ್ತು, ಪುಲ್ ಹಾಕು ಅಂತ ಹೇಳ್ದೆ. ಓಕೆ. ಹಠ ಮಾಡ್ತಾ ಇದ್ದ, ನಾನು ಪುಲ್ ಹಾಕೊಳ್ಳಲ್ಲ ಅಂತ. ಓಕೆ. ನನಗೆ ಟೀ ಶರ್ಟೇ ಬೇಕು ಅಂತ. ಏನಕ್ಕೆ ಇಷ್ಟು ಹಠ ಮಾಡ್ತಿದ್ದ, ಏನಕ್ಕೆ ಟೀ ಶರ್ಟೇ ಬೇಕು ಅಂದ್ರೆ, ಅಮ್ಮ ನನ್ನ ಬೈಸೆಪ್ಸ್ ಕಾಣಿಸಲ್ಲ ಕ್ಲಾಸಲ್ಲಿ. ಸರಿ, ಇಂಥವೆಲ್ಲ ಎಲ್ಲಿ ಕಲ್ತ್ಕೊಂಡ್ ಬಂದಿರೋದು? ಎಲ್ಲಿಂದ? ಸ್ಕೂಲ್ ಆಫ್ ಸರ್ಜಾ ಫ್ಯಾಮಿಲಿಯಿಂದ. ಓಕೆ, ಅವ್ನು ಆ ಸ್ಕೂಲ್ಗೆ ಹೋಗ್ತಿದ್ದಾನೆ, ನಾನು ಬೇರೆ ಇನ್ನೊಂದು ಯಾವುದೋ ಸ್ಕೂಲಿಗೆ ಕಳಿಸ್ತಿದ್ದೀನಿ ಅವನ್ನ. ಬಟ್ ಅವ್ನಿಗೆ ಎಜುಕೇಶನ್ ಇಲ್ಲ ಆಗ್ತಿದೆ. ಸರಿ, ಸ್ಕೂಲ್ ಮುಗೀತು, ಪಿಕಪ್ ಮಾಡಕ್ ಹೋದೆ, ಪುಲೋವರ್ ಹಠ ಮಾಡಿ ಹಾಕ್ಸಿ ಕಳ್ಸಿದ್ದೆ. ಏನ್ ರಾಯನ್, ಟೀಚರ್ ನಿನ್ಗೆ ಪುಲೋವರ್ ಬಿಚ್ಚಲಿಲ್ವಾ, ನೀನ್ ಕೇಳಲಿಲ್ವಾ ಅಂದ್ರೆ, ಟೀಚರ್ ಬಿಡ್ಲಿಲ್ಲಮ್ಮ ಪುಲೋವರ್ ಬಿಚ್ಚಕ್ಕೆ ಅಂದ. ಹೌದಾ, ಮತ್ತೆ ಏನು ನೀನ್ ತೆಗಿತೀಯಾ ಅಂದ. ಸರಿ ಪಾಪ, ಸ್ಕೂಲ್ ಮುಗೀತಲ್ಲ ಅಂದ್ಬಿಟ್ಟು ತೆಗ್ದೆ. ತೆಗ್ದಿದ್ 2ನೇ ನಿಮಿಷಕ್ಕೆ ಅವ್ನ ಫ್ರೆಂಡನ್ ಕರ್ದ, ಏ ಮಹನ್ನಿ ಬಾಯಿಲಿ. ಆ ಹುಡುಗಿ ಓಡ್ ಬಂದ್ಲು, ನನ್ ಬೈಸೆಪ್ಸ್ ನೋಡು ಅಂದ. ಹುಡುಗಿ ನಾನೇ ಕರ್ದ. ಇನ್ನು ಇದೆ ಮುಂದೆ ಕತೆ ಇದೆ.